ಇಷ್ಟೊಂದು ಶುದ್ಧವಾಗಿಲ್ಲಿ ಹೇಗಿದೆಯಪ್ಪ? ಇಲ್ಲಿ ಪ್ರಾಣಿಗಳಿಲ್ವಾ? ಇಷ್ಟೊಂದು ಸ್ವಚ್ಛವಾಗಿದೆಯಲ್ಲ, ಒಂದು ವೇಳೆ ಇದ್ದಿದ್ರೆ ಏನಾದರೂ ಬಂದು ಈ ನೀರನ್ನು ಹಾಳು ಮಾಡ್ತಿತ್ತಲ್ಲ ಅಂತ ಯೋಚಿಸ್ತಾ ಗಲ್ಲದ ಕೆಳಗೆ ಕೈ ಇಟ್ಕೊಂಡು ನಿಂತುಬಿಟ್ಲು. ಇಷ್ಟರಲ್ಲಿ ಅಲ್ಲಿಗೆ ತಲುಪ್ದ ವಿಹಾನ್. ಒಂದೆರಡು ನಿಮಿಷಗಳ ಮುಂಚೆ ಈಜಿಸ್ಲೇ ವಿದಿಶಾ ಕಡೆ ನೋಡಿದ ವಿಹಾನ್ ವಿದಿಶಾ ತಂದೆ ಆಲೋಚನೆ ಮುಳುಗಿರೋದನ್ನು ಕಂಡು ಇವಳು ಹುಚ್ಚು ಆಲೋಚನೆಗಳು, ಹುಚ್ಚು ಮಾತುಗಳು. ಯವ್ವ, ನಾನಾಗಿದ್ದಕ್ಕೆ ಇವಳನ್ನ ಸಹಿಸ್ತಿದ್ದೀನಿ, ಅದೇ ಬೇರೆ ಯಾರಾದರೂ ಆಗಿದರೆ ಇವತ್ತಿಗೆ ಈ ನರೆಲ್ಲ ಮುಳುಗಿ ಕೊಂದು ಹಾಕ್ತಿದ್ರು ಅಂತ ಬೇಸರದಿಂದ ಅಂದ್ಕೊಳ್ತಾ ಹೇಯ್ ವಿಧಿ ಅಂತ ಗಟ್ಟಿಯಾಗಿ ಕಿರಿಸಿದ. ಆದರೂ ಆಲೋಚನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದಂಥ ವಿದಿಶಾ ಮರು ಮಾತಾಡದೇ ಇರೋದ್ರಿಂದ ಕೋಪ ಬಂದು ವಿಹಾನ್ ಅವಳ ಹತ್ರ ಬಂದು ಅವಳ ಕೆನ್ನೆ ಮೇಲೆ ಮೆಲ್ಲಗೆ ತಡ್ತ. ಆ ಏಟಿಗೆ ವಿದಿಶಾ ವಿಹಾನ್ ಕಡೆ ನೋಡಿದಾಗ ಹೀಗ್ವಾ ಅಂತ ಕರೆದ ವಿಹಾನ್ ಸೀರಿಯಸ್ ಆಗಿ. ವಿದಿಶಾ ಹೆದರಿಕೆಯಿಂದ ಕಾಲ ಮೇಲೆ ಕಾಲು ಹಿಡ್ತಾ ವಿಹಾನ್ ಹತ್ರ ಹೋಗ್ತಿದ್ದಂತೆ ವಿಹಾನ್ ಕ್ಷಣ ಮಾತ್ರದಲ್ಲಿ ಟೀ ಶರ್ಟ್ ತೆಗೆದು ಕರೆಕ್ಟಾಗಿ ದಡದ ಮೇಲೆ ಬಿಡುವಂತೆ ಎಸ್ದ. ಅದನ್ನು ಕಂಡು ವಿದಿಶಾ ಕಂಗಾರಿಗೆ ಸರ್ ಏನು ಮಾಡ್ತಿದ್ದೀರಿ ಅಂತ ವಿಹಾನ್ ತೋಳ್ನಲ್ಲಿ ಗಟ್ಟಿಯಾಗಿ ಅಂಟ್ಕೊಂಡ್ಲು. ವಿಹಾನ್ಗೆ ಅದೇ ಬೇಕಾಗಿದ್ದರಿಂದ ವಿದಿಶಾ ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಏನು ಮಾಡ್ತಿದ್ದೀನೋ ಗೊತ್ತಾಗ್ತಿಲ್ವಾ ಅಂತ ಅವಳು ಕುತ್ತಿಗೆ ಮೇಲೆ ಕಟ್ಟುವಾಗ ಕಚ್ಚಿ ಅವಳ ಕೈಲಿ ಕಿರ್ಚಿದ. ಭಯಪಡೋ ಅಗತ್ಯ ಇಲ್ಲ ಅಂತ, ಈ ಪಕ್ಕದಲ್ಲಿ ಯಾರೂ ಇಲ್ಲ, ಸಂಜೆವರೆಗೂ ಇಲ್ಲಿಗೆ ಯಾರಿಗೂ ಬರೋದೂ ಇಲ್ಲ. ಈಗಾಗಲೇ ನಾನು ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ದೀನಿ, ನನ್ನ ಹೆಂಡತಿಯನ್ನು ನಾನು ಮತ್ತೊಬ್ರಿಗೆ ತೋರಿಸ್ತೀನಿ ಅಂತ ಕನಸು ಕಾಣ್ತಿದ್ದೆ, ಏನು ಕತೆ ಅಂತ ಗಂಭೀರವಾದ ಧ್ವನಿಯಲ್ಲಿ ಅಂತ ಮುತ್ಕೊಂಡು ಹಿಡ್ತಿದ್ರೆ ವಿದಿಶಾ ತಡ್ಕೊಳ್ಳಾಗದೆ ಬೇಡ ಸರ್ ಅಂತ ಅಳ್ತಾ ಅಂದ್ಲು. ಆದರೆ ನಿನಗೆ ನಿನ್ನ ಆಸೆಯಿಂದ ಕಚ್ತಿದ್ರೆ ಹೊರತು ಹೊಟ್ಟೆ ತುಂಬಲ್ಲ ಅಲ್ವಾ ಅನ್ನುತ್ತಾ ವಿದಿಶಾಳ ನಿನ್ನು ಹತ್ರ ಕೇಳ್ಕೊಂಡು ತಲೆ ಎತ್ತಿ ಹೆದರಿಕೆಯಿಂದ ನಡುಗ್ತಿರೋ ವಿದಿಶಾ ತುಟಿಗಳನ್ನ ತನ್ನದು ಹಾಕಿಸ್ಕೊಂಡ. ಆಗಲೇ ಉರಿತಿರೋ ತುಟಿಗಳ ಮೇಲೆ ವಿಹಾನ್ ಮತ್ತೆ ಮುತ್ತಿಡ್ತಿರೋದ್ರಿಂದ ಇನ್ನೂ ಎಷ್ಟು ಗಟ್ಟಿಯಾಗಿ ಕಚ್ತಾನೋ ಎಂಬ ಭಯದಿಂದ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಲು ವಿದಿಶಾ. ತುಟಿಗಳನ್ನ ಕದಲಿಸ್ದೆ, ಆದರೆ ಈ ಬಾರಿ ವಿಚಿತ್ರವಾಗಿ ವಿಹಾನ್ ತುಂಬ ಮೃದುವಾಗಿ ಮುತ್ತಿಡ್ದ. ತುಟಿಗಳನ್ನ ಜಸ್ಟ್ ಸ್ಪರ್ಶಿಸ್ತಿದ್ರೆ ವಿದಿಶಾ ಶಾಕ್ನಿಂದ ಕಣ್ ತೆರೆದು ವಿಹಾನ್ ಕಣ್ಣುಗಳನ್ನೇ ನೋಡಿದ್ಲು. ಆಗಲೇ ವಿಹಾನ್ ಕಣ್ಣುಗಳು ತನ್ನೇ ನೋಡ್ತಿರೋದ್ರಿಂದ ಕಂಡು ನಾಚಿಕೆ ಪಟ್ಟು ಕೆಂಪಗಾಗಲು ಕಣ್ಣುಗಳು ಕೆಳಗಿಳಿಸಿದ್ಲು. ಹೆಣ್ಣಿನಿ ನಾಚಿಕೆ ನೋಡಿದ ವಿಹಾನ್ ಇನ್ನಷ್ಟು ವೇಗವಾಗಿ ಎತ್ತಿ ವಿದಿಶಾಳನ ಹಾಗೆ ಎತ್ಕೊಂಡು ದಡದವರೆಗೂ ಕರೆತಂದು ದಡದ ಮೇಲೆ ಮಲಗಿಸಿ ಅವಳ ಮೇಲೆ ವಾಲ್ಬಿಟ್ಟ. ವಿದಿಶಾ ಭಯದಿಂದ ಸರ್ ಇಲ್ಲಿ ಬೇಡ ಸರ್, ಚೆನ್ನಾಗಿರಲ್ಲ ಅಂತ ಅಂತಿದ್ರೆ ವಿಹಾನ್ ಕೇಳ್ತಾನ, ಅವನ ಕೆಲಸ ಅವನದ್ದೇ ಅಲ್ವಾ. ಆದ್ದರಿಂದ ವಿದಿಶಾ ಮಾತನ್ನು ಲೆಕ್ಕಕ್ಕಿಡದೆ ಮುತ್ತುಗಳು ಮಳೆ ಸುರಿಸ್ತಿದ್ರೆ ವಿದಿಶಾ ಭಯದಿಂದ ದಿಕ್ಕುಗಳು ನೋಡ್ತಾ ವಿಹಾನನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ಲು. ಅವಳು ತಡೆದ ಪ್ರತಿಯೊಂದು ಬಾರಿ ಒಂದೊಂದು ಹಲ್ಲೆನ ಗುರುತು ಬೀಳ್ತಾನೇ ಇತ್ತು. ಆದರೂ ಸಹ ವಿದಿಶಾಗೆ ಯಾರಾದರೂ ನೋಡ್ತಾರೇನೋ ಎಂಬ ಭಯ ಕಾಡ್ತಿರೋದ್ರಿಂದ ಫೋರ್ಸ್ ಆಗಿ ವಿಹಾನನ್ನು ತಳ್ಳಿ ನೀರೊಳಗೆ ಧುಮುಕಿ ಪ್ಲೀಸ್ ವಿಹಾನ್ ಸರ್, ಏನಿದ್ರು ರೂಮ್ನಲ್ಲಿ ಮಾಡ್ಕೊಳ್ಳಿ, ಹೊರಗಡೆ ಮಾತ್ರ ನನ್ನ ಮರ್ಯಾದೆ ತೆಗಿಬೇಡಿ, ನಾನು ಹೆಣ್ಮಗಳು, ನನ್ನ ಗೌರವನ ನಾನೇ ಕಾಪಾಡ್ಕೊಳ್ಬೇಕು ತಾನೇ, ಎಷ್ಟೇ ನಿಮ್ಮ ಹೆಂಡತಿ ಆದರೂ ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ ಮಾತ್ರ ಹೀಗೆ ಹೊರಗಡೆ ಬಂದಾಗ ವರ್ತಿಸ್ತೀರಿ ಅಂತ ಕೇಳಿದ್ಲು. ಬಾಯಿ ಜಾಸ್ತಿ ಆಗ್ತಿದೆ ನಿನಗೆ ಅಂತ ವಿಹಾನ್ ತೀಕ್ಷ್ಣವಾಗಿ ನೋಡ್ದ. ತಾನು ನೀರೊಳಗೆ ಹೋಗಿ ವಿದಿಶಾಳನ ಹತ್ರ ತಗೊಂಡು ಈಗಾಗಲೇ ಹೇಳಿದೆ ಇಲ್ಲಿ ಯಾರೂ ಬರಲ್ಲ, ಅನಾವಶ್ಯಕವಾಗಿ ನನ್ನ ಮೂಡ್ ಹಾಳು ಮಾಡಬೇಡ ಅಂತ. ಈ ಅರೇಂಜ್ಮೆಂಟ್ಸ್ ಎಲ್ಲವನ್ನು ನಾನು ತುಂಬ ಕಷ್ಟಪಟ್ಟು ಮಾಡ್ಕೊಂಡಿದ್ದೀನಿ, ಇಷ್ಟೊಂದು ದೂರ ಬಂದಿದ್ದು ಜಸ್ಟ್ ಈಜಾಡ್ಬಿಟ್ಟು ಹೊಟ್ಟೋಗೋದಕ್ಕಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಾ ವಿದಿಶಾಳನ ಹತ್ರಕ್ಕೆ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರೆ ವಿದಿಶಾ ತಡೆಯೋದಕ್ಕೆ ಪ್ರಯತ್ನಿಸ್ತಾಳೆ ಇದ್ಲು. ಅವಳು ತಡೆದಷ್ಟು ವಿಹಾನ್ನಲ್ಲಿ ಫೋರ್ಸ್ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಇನ್ನು ನನ್ನ ಕೈಯಿಂದ ಆಗಲ್ಲ ಅಂತ ಅಂದ್ಕೊಂಡು ಸರ್ ಬೇಡ ಪ್ಲೀಸ್ ಸರ್, ಈ ಒಂದು ಬಾರಿ ನನ್ನ ಮಾತು ಕೇಳಿ ನಿಜಕ್ಕೂ. ವಿಹಾನ್ ವಿದಿಶಾಳನ್ನು ದೂರಕ್ಕೆ ತಳ್ಳಿ ಹೋಗೆ, ಇಂಥ ಒಳ್ಳೆ ಸಮಯವನ್ನು ವೇಸ್ಟ್ ಮಾಡ್ತಿದ್ಯಾ, ನನ್ನ ಮೂಡ್ ಸಂಪೂರ್ಣ ಹಾಳು ಮಾಡಿದೆ ಅಲ್ವಾ, ರೂಮಿಗೆ ಹೋದ್ಮೇಲೆ ನಿಂಗೆ ನರಕ ತೋರಿಸ್ತೀನಿ ನೋಡ್ತಿರು ಅಂತ ವಾರ್ನಿಂಗ್ ನೀಡಿ ನೀರಿನೊಳಗೆ ಈಜ್ತಾ ಹೊಟ್ಟು ಹೋಗ್ತಿದ್ರೆ ವಿದಿಶಾ ಅಮ್ಮಯ್ಯ ಅಂದ್ಕೊಳ್ತಾ ಟೀ ಶರ್ಟ್ ಧರಿಸಿ ರೂಮ್ಗೆ ಹೋದ್ಮೇಲೆ ಏನು ಮಾಡಿದ್ರೂ ಪರವಾಗಿಲ್ಲ, ಆದರೆ ಪಬ್ಲಿಕ್ನಲ್ಲಿ ಮಾತ್ರ ಬೇಡ ಅಂದ್ಕೊಂಡ್ಳು. ವಿದಿಶಾ ತನ್ನ ಟೀ ಶರ್ಟ್ ಧರಿಸ್ಕೊಳ್ತಿದ್ದಂತೆ ವಿಹಾನ್ನಲ್ಲಿರೋ ಕ್ರೂರತನ ಹೊರಗೆ ಬಂದುಬಿಡ್ತು. ತಾನು ಹೇಳಿದ್ದನ್ನು ಕೇಳಿದೆ ಹಾಗೆ ಮಾಡಿದ ವಿಹಾನ್ಗೆ ಇಷ್ಟ ಆಗಲಿಲ್ಲ. ಫೋರ್ಸ್ ಆಗಿ ದಡದ ಮೇಲೆ ಬಂದು ವಿಹಾನ್ ವಿದಿಶಾಳ ಹತ್ರ ಬಂದ. ಆ ಸಡನ್ ನೀಟಿಗೆ ಗಾಬರಿ ಬಿದ್ದು ಸರ್ ಅಂದ್ಲು. ವಿಹಾನ್ ಸೀರಿಯಸ್ ಆಗಿ ನೋಡ್ತಾ, ನನ್ನ ತಡೆದ್ರೆ ನನ್ನೊಳಗಿನ ರಾಕ್ಷಸ ಹೊರಗೆ ಬರ್ತಾನೆ ವಿದಿಶಾ, ಮರ್ಯಾದೆಗೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡಿರು, ಯಾವಾಗಲೂ ಬಾಯಿ ಮುಚ್ಕೊಂಡೇ ಇರ್ತೀಯಲ್ಲ ಹಾಗೆ ಅಂತ ಸೀರಿಯಸ್ ಆಗಿ ಹೇಳೋಳನ್ನ ಹಾಗೆ ಕೆಳಗೆ ತಳ್ಳಿ ಅವಳ ಮೇಲೆ ವಾಲ್ಬಿಟ್ಟ. ಆ್ಯಕ್ಚುಲಾಗಿ ವಿಹಾನ್ ಆ ಪ್ಲೇಸನ್ನು ಯಾವಾಗಲೂ ಅವರ ಮದುವೆ ಆಗೋದಕ್ಕಿಂತ ಮುಂಚೆ ಸೆಲೆಕ್ಟ್ ಮಾಡಿಕೊಂಡು ಬೇಕಂತಾನೆ ವಿದಿಶಾಳನ ಮೊದಲೇ ಅಲ್ಲಿ ಕಳಿಸಿದ್ದ. ನಿಧಾನವಾಗಿ ತಾನು ವಿದಿಶಾಳನ ಹೆದರಿಸಿ ತನಗಿಷ್ಟ ಬಂದಂತೆ ವಿದಿಶಾಳನ ಬದಲಾಯಿಸ್ಕೊಳ್ಬೇಕು ಅಂತ. ಆದರೆ ವಿದಿಶಾ ಉಲ್ಟಾ ಮಾಡ್ತಾ ತನ್ನ ಭಯದಿಂದ ಹಿಂದಕ್ಕೆ ಓಡ್ಕೊಂಡು ಬರೋದು ಇನ್ನಷ್ಟು ಕೋಪವನ್ನು ತರಿಸಿದ್ರಲ್ಲ, ಹಳ್ಳ ಕಂಡಿದ್ದವನೊಳಗಿನ ಕೋಪವನ್ನು ಸ್ವಲ್ಪ ತಣ್ಣಗೆ ಹಾಕ್ಸಿತ್ತು. ಆಮೇಲೆ ವಿದಿಶಾಳನ ಹತ್ರಕ್ಕೆ ತೆಗೆದುಕೊಂಡು ತನ್ನ ಕೋಪ ತೀರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ. ಆದರೆ ವಿದಿಶಾಳ ಬಿಹೇವಿಯರ್ ಅವನೊಳಗಿನ ಮೃಗವನ್ನು ಹೊರಗೆ ತಂತು. ಒಂದು 10 ನಿಮಿಷ ವಿಹಾನ್ ದಾಳಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ವಿದಿಶಾ 11ನೇ ನಿಮಿಷ ವಿಹಾನ್ ಕೈ ತನ್ನ ಕುತ್ತಿಗೆ ಹಿಂದೆ ಬೀಳುತ್ತಲೇ
ಕಣ್ಣುಗಳಿಂದ ಅಳುತ್ತಾ ನೋಡ್ತಿದ್ರೆ, ನೋಡ್ಬಿಡಿ ನಾನು ಈಗಾಗಲೇ ಹೇಳಿದ್ದೀನಿ ನಿನ್ನ ವಿಷಯದಲ್ಲಿ ನಾನು ಎಷ್ಟು ಪೊಸೆಸಿವ್ ಆಗಿರ್ತೀನಿ ಅಂತ. ಅದು ನಿನ್ಗೆ ಈಗಾಗಲೇ ಗೊತ್ತು. ಅಂತಹ ನಾನು 4 ಜನರ ಮಧ್ಯೆ ನಿನ್ನನ್ನು ಹೀಗೆ ಇಡ್ತೀನಿ ಅಂತ ಅಂದ್ಕೊಂಡಿದೀಯಾ ಅಂತ ಸೀರಿಯಸ್ ಆಗಿ ಕೇಳ್ದ. ಆ ಕ್ಷಣ ವಿದಿಶಾ ವಿಹಾನ್ ಮಾತಿಗೆ ಸಂಪೂರ್ಣವಾಗಿ ಬೋಲ್ಡ್ ಆಗೋಗಿ, ನಿಜ ತಾನೇ ನಾನು ಯಾಕೆ ಈಗ ಬಿಹೇವ್ ಮಾಡ್ತಿದ್ದೀನಿ? ನಾನು ಪ್ರತಿರೋಧ ತೋರಿದಷ್ಟು ವಿಹಾನ್ ಸರ್ನಲ್ಲಿ ಕೋಪ ಹೆಚ್ಚಾಗ್ತಿದೆ ಎಂಬ ವಿಷಯ ಯಾಕೆ ಮರೀತಿದ್ದೀನಿ? ಸರ್ ಜಸ್ಟ್ ನನ್ನ ಡ್ರೆಸ್ ಮೇಲೆ ನೋಡಿದ್ದಕ್ಕೆ ಆ ಗೈಡ್ ಕಣ್ಣು ಕೀಳುವಷ್ಟು ಕೆಲಸ ಮಾಡಿದ್ರು. ಇಲ್ಲಿ ಹೀಗೆ ಮಾಡ್ತಿದ್ರೆ ಯಾರಾದರೂ ನೋಡಿದ್ರೆ ಒಪ್ಕೊಳ್ತಾರಾ? ಇಲ್ಲ ತಾನೇ, ಅನಾವಶ್ಯಕವಾಗಿ ಎದುರ್ತಿದ್ದೀನಿ ಅಂದ್ಕೊಳ್ತಾ ಅಷ್ಟರವರೆಗೆ ಭಯದಿಂದ ಬಿಗಿದುಕೊಂಡಿದ್ದ ದೇಹವನ್ನು ಫ್ರೀ ಮಾಡಿದ್ಲು. ಹಾಗೆ ಮಾಡಿದ್ದ ವಿಹಾನ್ ತುಟಿಗಳಲ್ಲಿ ನಗು ಮೂಡಿ ವಿದಿಶಾ ಹಣೆ ಮೇಲೆ ಮುತ್ತಿಟ್ಟೋಳ ಕೆನ್ನೆಗಳು ತುಂಬ ಮುತ್ತುಗಳು ಮಳೆ ಸುರಿಸಿ ನಿಧಾನವಾಗಿ ಇನ್ನಷ್ಟು ಕೆಳಗೆ ಜಾರ್ತಾ ಅವಳನ್ನ ಅಪ್ಕೊಳ್ಳೋದಕ್ಕೆ ಡಿಸೈಡ್ ಆಗಿಬಿಟ್ಟ. ವಿದಿಶಾ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗದೆ ಯಾವಾಗಲೂ ಮೌನವಾಗಿ ವಿಹಾನ್ ಮಾಡೋ ಕೆಲಸಗಳನ್ನ ಆಸ್ವಾದಿಸಲು ಆಗದೆ, ಹಾಗಂತ ಬೇಡ ಅನ್ನೋದಕ್ಕೂ ಆಗದೆ ಮೌನವಾಗಿ ಕಣ್ಣು ಮುಚ್ಕೊಂಡ್ಳು. ವಿಹಾನ್ ಕೈ ಹಾಕ್ತಿದ್ರ ಕೈಗಳ ಮುರಿದು ಹಾಕ್ತಾನೋ ಎಂಬ ಭಯದಿಂದ ಕೈಗಳು ಮಾತ್ರ ಜೋಡಿಸಿದ್ಲು. ಅರೆ ಗಂಟೆ ನಂತರ ವಿಹಾನ್ ಎದ್ದು ಆ ಹಳ್ಳದೊಳಗೆ ಧುಮುಕಿ ಈಜ್ತಿದ್ರೆ ವಿದಿಶಾ ನಿಧಾನವಾಗಿ ಮೇಲಿದ್ದು, ಅಪ್ಪ ನೋವು ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂದ್ಕೊಳ್ತಾ ಹಾಗೆ ತಾನು ಕೂಡ ಹಳ್ಳದೊಳಗೆ ಹೋಗಿ ಸ್ನಾನ ಮಾಡಿ ಹೊರಗಡೆ ಬಂದು ಅಳುಮುಖದಿಂದ ವಿಹಾನ್ ಕಡೆ ನೋಡ್ತಿದ್ಲು. ವಿಹಾನ್ ಸೀರಿಯಸ್ ಆಗಿ ವಿದಿಶಾಳನ್ನ ನೋಡಿದ್ಲೆ. ನನ್ನ ಟೀ ಶರ್ಟ್ ಅಲ್ಲಿ ಇದೆ ಕಾಣಿಸ್ತಿಲ್ವಾ ಅಂತ ಅರ್ಸ್ದ. ಆದರೆ ಅದು ನಂಗೆ ಲೂಸ್ ಆಗುತ್ತೆ ಸರ್ ಅನ್ನಲು, ನಿನ್ನೆ ಧರಿಸಿದ್ದು ನನ್ನ ಟೀ ಶರ್ಟನ್ನೇ ಮರೆತು ಬಿಟ್ಟಿಯಾ ಅಂತ ಸೀರಿಯಸ್ ಆಗಿ ನೋಡೋದಕ್ಕೆ ನೆನಪಿದೆ ಅಂತ ಹೇಳಿ ಮೌನವಾಗಿ ಟೀ ಶರ್ಟನ್ನು ಹಾಕ್ಕೊಂಡ್ಳು. ಆ ಟೀ ಶರ್ಟ್ ಮತ್ತು ಆ ಜೀನ್ಸ್ನಲ್ಲಿ ವಿದಿಶಾ ನಿಜಕ್ಕೂ ಜೋಕರ್ ಥರ ಬದಲಾಗಿದ್ಲು. ಮೊಣಕಾಲಿನವರೆಗೂ ಇರೋ ಟೀ ಶರ್ಟ್ ಕೆಳಗೆ ಜೀನ್ಸ್ ಪ್ಯಾಂಟ್ ತೀವ್ರವಾಗಿರೋ ಜುಟ್ಟನ್ನು ಬಂದ್ ಥರ ಕಟ್ಟಿ ಮುಖಕ್ಕೆ ನೀರು ಸುರಿತಿರೋದ್ರಿಂದ ಹಾಗೂ ವಿಹಾನ್ ಇಟ್ಟು ಮುತ್ತುಗಳಿಂದ ಮುಖ ಎಲ್ಲ ಕೆಂಪಾಗಿ ಮಾರ್ಪಟ್ಟ ಅಲ್ಲಲ್ಲಿ ಹಲ್ಲಿನ ಗುರುತು ತುಂಬ ಕ್ಲಿಯರಾಗಿ ಕಾಣಿಸ್ತಿದ್ರೆ ವಿಹಾನ್ ಎಲ್ಲಿಲ್ಲದ ಹೆಮ್ಮೆ ಅವನಲ್ಲಿ. ಅಂಥ ಪ್ಲೇಸ್ನಲ್ಲಿ ವಿದಿಶಾಳನ್ನು ಸ್ವಂತ ಮಾಡ್ಕೊಳ್ಳೋದು ರಿಯಲಿ ಅವನ ಲೈಫ್ನಲ್ಲಿ ಒಂದು ಅದ್ಭುತ ಅಂತ ಅಂದ್ಕೊಳ್ಬಹುದು. ಆ್ಯಂಡ್ ಅವನ ಡ್ರೀಮ್ ಕೂಡ ನೆರವೇರಿತು. ವಿದಿಶಾ ತಂಪಾದ ಗಾಳಿಗೆ ನಡುಗು ಹೋಗ್ತಿರೋದನ್ನು ವಿಹಾನ್ ಗಮನಿಸಿ, ಹಾಗೇ ಇರು ನಾನು 2 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಈಜ್ತಿದ್ರೆ ವಿದಿಶಾ ಸುತ್ತಲೂ ನೋಡ್ತಾ ಆಗ ಅನುಮಾನ ನೆನಪಿಗೆ ಬಂದು ಅನುಮಾನವಾಗಿ, ಅಲ್ಲ ಸರ್ ಇಲ್ಲಿ ಪ್ರಾಣಿಗಳೇನಿಲ್ವಾ ಅಂತ ವಿಹಾನನ್ನು ಕೇಳಲು ಎಂಬಂತೆ ವಿಹಾನ್ ಕಡೆ ನೋಡುವಷ್ಟರಲ್ಲೇ ತನ್ನ ಕಡೆ ಈಜ್ತಾ ಯಾವಾಗ ಬಂದೋ ಗೊತ್ತಿಲ್ಲ, ಆದರೆ ತನಗೆ ಜಸ್ಟ್ 2 ಅಡಿ ದೂರದಲ್ಲಿ ನಿಂತಿದ್ದ. ಸಡನ್ನಾಗಿ ಎದುರಿಗೆ ವಿಹಾನನ್ನ ನೋಡಿ ಗಾಬರಿ ಬಿದ್ದು ಸುತ್ತಲೂ ನೋಡುತ್ತಾ ಭುಜ ತಟ್ಕೊಂಡು 2 ಹೆಜ್ಜೆ ಹಿಂದೆ ಇಟ್ಟು ಭಯದಿಂದ ವಿಹಾನ್ ಕಡೆ ನೋಡ್ತಿದ್ರೆ ವಿಹಾನ್ ಮಾತ್ರ ವಿದಿಶಾ ತಲೆ ಮೇಲೆ ಟಪ್ ಅಂತ ಹೊಡೆದು, ಯಾವಾಗಲೂ ಆಲೋಚನೆಗಳೇ, ಎದುರಿಗಿರೋ ಪ್ರಕೃತಿಯನ್ನು ಎಂಜಾಯ್ ಮಾಡೋದು ಇಲ್ವಾ ನೀನು ಅಂದ. ಅವನು ಬರೀ ದೇಹ ಮುತ್ತುಗಳಂತೆ ಮೆರೀತಿರೋ ನೀರಿನ ಬಿಂದುಗಳನ್ನ ನೋಡ್ತಿದ್ರೆ ವಿದಿಶಾಗೆ ಬೆವರು ಬರ್ತಿತ್ತು. ಅಂತ ತಂಪಾದ ವಾತಾವರಣದಲ್ಲೂ ಟೆನ್ಷನ್ನಾಗಿ ಉಗುಳು ನುಗ್ತಾ, ಅದು ಸರ್ ನಾನೊಂದು ಸಣ್ಣ ಡೌಟು ಯೋಚಿಸ್ತಿದ್ದೀನಿ, ಇಲ್ಲಿ ನಿಜವಾಗಿ ಯಾವುದೇ ಪ್ರಾಣಿಗಳಿಲ್ವಾ? ಮತ್ತು ಯಾಕೆ ನೀವು ನನ್ನನ್ನು ಹುಲಿ ಸಿಂಹಗಳಿರುತ್ತವೆ ನಿನ್ನ ತಿಂದು ಹಾಕತ್ವೆ ಅಂತ ಎದುರಿಸಿದ್ರಿ ಅನ್ನಲು ವಿಹಾನ್ ವಿದಿಶಾ ಕಣ್ಣುಗಳು ನೇರವಾಗಿ ನೋಡ್ತಾ, ಯಾಕಂದರೆ ನಿನ್ನ ಕಣ್ಣುಗಳೆಲ್ಲ ಭಯವನ್ನು ನೋಡೋದಕ್ಕೆ, ಇಲ್ಲಿವರೆಗೂ ಯಾವುದೇ ಪ್ರಾಣಿಗಳು ಬರಲ್ಲ, ಇನ್ನಷ್ಟು ಒಳಗೆ ಹೋದರೆ ನೀನು ಹೇಳಿದಂತೆ ಹುಲಿ ಸಿಂಹ ಇರುತ್ತವೆ, ಆದರೆ ಅವಿತ್ತ ಕಡೆ ಬರೆದಂತೆ ತುಂಬ ದೊಡ್ಡ ಬೇಲಿಯನ್ನು ಹಾಕಿದ್ದಾರೆ. ಸೊ ಇಲ್ಲಿಗೆ ಏನಾದರೂ ಬರುತ್ತೆ ಎಂಬ ಭಯ ಬೇಡ, ಕೇವಲ ಹಾವುಗಳು ಸಣ್ಣ ಸಣ್ಣ ಹುಳುಗಳಂತೂ ಇರ್ಬೋದು ಅಷ್ಟೇ ಅಂತ ಅನ್ನೋಷ್ಟರಲ್ಲೇ ವಿದಿಶಾ ಭಯದಿಂದ ಮುಖ ಮುದುಡ್ಕೊಂಡು ಹೌದಾ ಅಂತ ಕೆಳಗಡೆ ಪೂರ್ತಿ ನೋಡ್ತಿದ್ರೆ ವಿಹಾನ್ ಗಟ್ಟಿಯಾಗಿ ನಗ್ಬಿಟ್ಟ ಅವಳ ಕಣ್ಣಲ್ಲಿನ ಭಯವನ್ನು ಕಂಡು. ಎಂದೋ ಅಪರೂಪವಾಗಿ ಕಾಣಿಸೋ ದೃಶ್ಯ ವಿಹಾನ್ ಸ್ವಚ್ಛವಾಗಿ ನಗೋದು. ತುಂಬ ದಿನಗಳ ನಂತರ ಅಂಥ ದೃಶ್ಯ ಕಾಣಿಸ್ತಿದ್ರೆ ವಿದಿಶಾ ಕಣ್ಣು ಬಿಟ್ಕೊಂಡು ವಿಹಾನ್ ಕಡೆ ನೋಡ್ತಿದ್ಲು. ಏಯ್ ಮಾತಿಗೆ ಆ ಮಾತು, ವಿಹಾನ್ ನಗು ತಂಪಾಗಿ ಸುರಿಸ್ತಿರೋಷ್ಟು ಸುಂದರವಾಗಿತ್ತು. ಅವನು ಸುಂದರವಾದ ನಗು ಆ ಅಡವಿಯ ತುಂಬ ಪ್ರತಿಧ್ವನಿಸಿದ ಮ್ಯೂಸಿಕ್ ಥರ ಸುತ್ತಲೂ ವ್ಯಾಪಿಸ್ತು. ಆ ನಗು ಎಷ್ಟು ಸುಂದರವಾಗಿತ್ತಂದರೆ ಆಕಾಶ ತಾರೆಗಳೆಲ್ಲ ಜಾರಿ ಅವನ ನಗುವಿನಲ್ಲಿ ಸೇರಿ ಮುತ್ತುಗಳಂತೆ ಉದುರ್ತಿರೋವಂತೆ. ವಿಹಾನ್ನಲ್ಲಿ ಮೇನ್ ಅಟ್ರಾಕ್ಷನ್ ಅವನ ಕಣ್ಣುಗಳಾದರೆ ನೆಕ್ಸ್ಟ್ ಅವನ ನಗು ಎಷ್ಟು ಸುಂದರವಾಗಿರುತ್ತೋ ಅವನ ನಕ್ಕಾಗ ಕೆನ್ನೆಗಳು ಬೀಳೋ ಡಿಂಪಲ್ ಅದಕ್ಕಿಂತ ಸುಂದರವಾಗಿರುತ್ತೆ. ವಿದಿಶಾಳಿಗೆ ವಿಹಾನ್ ನಗು ಅಂದರೆ ತುಂಬ ಇಷ್ಟ. ಫಸ್ಟ್ ಟೈಮ್ ವಿಹಾನ್ಗೆ ಫ್ಲ್ಯಾಟ್ ಆಗಿದ್ದು ಕೂಡ ಅವನ ನಗು ನೋಡಿನೇ. ಅದು ನಿಂತಿಗೂ ವಿಹಾನ್ಗೆ ಹೇಳಿಲ್ಲ ಅವಳು. ಈಗ ವಿಹಾನ್ ಆಗಿ ನಗ್ತಿದ್ರೆ ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾಳೆ ಇಷ್ಟದಿಂದ. ಅದನ್ನು ಗಮನಿಸಿದ ವಿಹಾನ್ ಟಕ್ಕನ್ನು ನಗುವನ್ನು ನಿಲ್ಲಿಸಿ, ಹುಚ್ಚಿ ಏನೇ ನನ್ನನ್ನೇ ನೋಡ್ತಿದ್ಯಾ ಅಂತ ಕೋಪದಿಂದ ತಲೆ ಕೆಳಗೆ ಮುಟ್ಟಿದ. ಆ ಏಟಿಗೆ ಉಹಲೋಕದಿಂದ ಈ ಲೋಕಕ್ಕೆ ಬಂದು ಬಿದ್ದು ವಿದಿಶಾ ತಲೆ ಉಚ್ಕೊಳ್ತಾ, ನನ್ನ ಬ್ರೈನ್ ಕೂಡ ನಿಮ್ಮ ಏಟುಗಳಿಗೆ ಹೋಗ್ಲಾಡಿಸ್ತಿದ್ರಿ, ನೀವು ಕೊಡೋ ಏಟಿಗೆ ನನ್ನ ಬ್ರೈನ್ ಯಾವಾಗ ಒಟ್ಟು ಹೋಗುವಂತಿದೆ, ಹೀಗೆ ಮಾಡ್ತೀರಿ ನಾನು ಹುಚ್ಚಿ ಆಗಿಬಿಡ್ತೀನಿ, ಹಾಗೆ ನನ್ನ ಹಿಡಿದು ಕಟ್ಕೋಬೇಕು ಅಂದ್ಕೊಳ್ಳೋ ನೀವೇ ನನಗೆ ಬೇಡಪ್ಪ ಅಂತ ಬಿಸಾಡ್ಬಿಡ್ತೀರಿ ಅಂತ ಹೇಳಿದ್ಲು. ವಿಹಾನ್ ಸೀರಿಯಸ್ ಆಗಿ ಕೆಂಪಾದ ಕಣ್ಣುಗಳಿಂದ ವಿದಿಶಾ ಕಡೆ ನೋಡ್ತಾ ತನ್ನ ನಡುವಿನ ಸುತ್ತ ಕೈ ಹಾಕಿ 1 ಇಂಚ್ ಗ್ಯಾಪ್ ಕೂಡ ಇಲ್ದಂತ ಹತ್ರಕ್ಕೆ ಎಳಕೊಂಡು
ಒಂದು ನೆನಪಿಟ್ಕೋ ವಿಧಿ, ನೀನು ಹುಚ್ಚಿ ಆಗು ಇಲ್ಲವೇ ಹುಚ್ಚಿ ಥರ ಆಡು, ಆದರೆ ನಿನ್ನನ್ನು ಮಾತ್ರ ನಾನು ಬಿಡೋ ಪ್ರಸಕ್ತಿನೇ ಇಲ್ಲ. ನಿನ್ನ ಲೈಫ್ ಪೂರ್ತಿ ನನ್ನ ಜೊತೆಯಲ್ಲೇ. ಇದನ್ನು ಒಂದು ನೆನಪಿಟ್ಕೋ. ನಿನಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ ಲೈಫ್ ಲಾಂಗ್ ನನ್ನ ಜೊತೆಯಲ್ಲಿ ನೀನು ಇರಬೇಕು. ನನ್ನ ಟಾರ್ಚರ್ ಸಹಿಸ್ಬೇಕು. ನಾನು ಟಾರ್ಚರ್ ಕೊಟ್ಟಾಗ ನೀನು ಅಳ್ತಿರ್ಬೇಕು. ನನಗಿಷ್ಟ ಬಂದಾಗ ನನ್ನ ಹತ್ರಕ್ಕೆ ಬರಬೇಕು. ನನಗೆ ಎದುರು ನಿಂತು ಮಾತಾಡಬಾರ್ದು. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನನ್ನ ದಾಸಿಯಾಗಿ ಲೈಫ್ ಲಾಂಗ್ ನೀನು ಇರಬೇಕು. ದಟ್ಸ್ ಇಟ್. ಆದ್ದರಿಂದ ನಿನಗೆ ಹುಚ್ಚಿಡಿಯುತ್ತೆ, ನಾನು ಬಿಟ್ಬಿಡ್ತೀನಿ, ನೀನು ಸತ್ತರೆ ನಿನ್ನ ಬಾಡಿಯನ್ನು ಚಿತಾಗಾರರಿಗೆ ಕಳಿಸ್ಬಿಡ್ತೀನಿ ಮತ್ತು ಆಲೋಚನೆ ಇಟ್ಕೊಳ್ಬೇಡ. ಐಸ್ ಬಾಕ್ಸ್ನಲ್ಲಿ ಇಟ್ಟಾದರೂ ಬಚ್ಚಿಟ್ಕೊಳ್ತೀನಿ, ಆದರೆ ಬಿಡೋ ಪ್ರಸಕ್ತಿನೇ ಇಲ್ಲ ಅಂತ ಸೈಕೋ ಥರ. ಆ ಏಟಿಗೆ ವಿದಿಶಾಳಲ್ಲಿ ಭಯ ಶುರುವಾಗಿ ಮನಸ್ಸಲ್ಲಿ, ಅಂದರೆ ನಾನು ಸತ್ರು ನಾನು ಬಿಡಲ್ವಾ ಹಬ್ಬ, ಇಷ್ಟೊಂದು ಹಠ ಇದ್ದರೆ ಹೇಗೆ ಅಂದ್ಕೊಂಡು ಅಳು ಮುಖ ಇಟ್ಕೊಂಡು ವಿಹಾನ್ ಕಡೆ ನೋಡಿದ್ಲು. ವಿಹಾನ್ ವಿದಿಶಾಳನ್ನ ಹಾಗೆ ಭುಜದ ಮೇಲೆ ಹಾಕೊಂಡು ನಡೀತಿದ್ರೆ, ಏನು ಮಾಡ್ತಿದ್ದೀರಿ, ಇಳಿಸಿ ನನ್ನನ್ನು, ನಾನು ನಡೀತೀನಿ ಅಂತ ಕಿರಿಸ್ತಿದ್ದಾಳೆ. ಅವಳ ಕಿರಿಚಾಟಕ್ಕೆ ಇರಿಟೇಷನ್ ಬಂದು ವಿಹಾನ್ ಅವಳ ಹಿಂಭಾಗ ಗಟ್ಟಿಯಾಗಿ ಬಂದು ಏಟು ಹಾಕಿ, ಆ ಏಟು ಬಿದ್ದಿದ್ದರಿಂದ ನೋವಿರೋ ಪ್ಲಸ್ ಅದೇ ಆಗ್ತಿಂದ ಈಗ ಮತ್ತೆ ಹೊಡೆದಿದ್ದಕ್ಕೆ ನೋವು ಹೆಚ್ಚಾಗಿ ಹಬ್ಬ ಅಂತ ಗಟ್ಟಿ ಹಾಕಿರಿಸಿದ್ಲು. ಅವಳ ಕಿರಿಚಾಟಕ್ಕೆ ಟಕ್ಕನ್ನು ಕೆಳಗಿಳಿಸ್ದ ವಿಹಾನ್ ವಿದಿಶಾ ತುಟಿಗಳನ್ನ ಅಷ್ಟೇ ಸ್ಪೀಡ್ ಆಗ್ತಾನದಾಗಿಸ್ಕೊಂಡ. ಸಡನ್ನಾಗಿ ನಡೆದ ರಿಯಾಕ್ಷನ್ಗೆ ಯಾವುದೇ ಆ್ಯಕ್ಷನ್ ಕೊಡಲಾಗದು. ವಿದಿಶಾ ಕಣ್ಣುಗಳು ದೊಡ್ಡದು ಮಾಡಿ ನೋಡ್ತಾ ನಿಂತುಬಿಟ್ಲು, ಬೊಂಬೆ ಥರ. ಆ ಬೊಂಬೆಯನ್ನು ಸಹ ಬಿಡದು ವಿಹಾನ್ ತನಗಿಷ್ಟ ಬಂದಂಥ 10 ನಿಮಿಷಗಳ ಕಾಲ ಮುತ್ತಿಟ್ಟು ಆ ಬ್ಲೀಡಿಂಗ್ ಆಗ್ತಿರೋ ತುಟಿಗಳನ್ನ ಹೆಬ್ಬೆರಳಿನಿಂದ ಗಟ್ಟಿಯಾಗಿ ಒತ್ತಿ ಹಿಡಿದು ಇನ್ನೊಂದು ಬಾರಿ ಹೀಗೆ ಹೊರಗಡೆ ಇದ್ದ ಕಿರ್ಚಾಟದೆ, ಅಂದರೆ ನನ್ನ ಕೈಲಿ ಸತ್ತು ಹೋಗ್ತೀಯಾ, ರೂಮ್ ನಡಿ, ನೀನು ಕಿರ್ಚಾಟಕ್ಕೆ ರಿವೆಂಜ್ ತೀರಿಸ್ಕೊಳ್ಬೇಕು ಅಂತ ಹೇಳ್ದೆ. ಆ ಮಾತಿಗೆ ಬಡಪಾಯಿ ಮುಖ ಮಾಡಿದ ವಿದಿಶಾ, ರಿವೆಂಜಾ ಅಂತ ಕೇಳ್ತಿದ್ರೆ ವಿಹಾನ್ ಅವಳನ್ನ ಮತ್ತೆ ತನ್ನ ಭುಜದ ಮೇಲೆ ಹಾಕೊಂಡು, ಹೌದು, ನನ್ನ ಬರೀ ದೇಹ ನೋಡಿದೆಯಲ್ಲ ಹೇಗೆ ಜಿಮ್ ಮಾಡಿದ್ದೀನಿ ಅಂತ. ಇಷ್ಟರವರೆಗೆ ನನ್ನ ಬಾಡಿ ಬಗ್ಗೆ ನೀನು ಯಾವುದೇ ಕಾಂಪ್ಲಿಮೆಂಟ್ಸ್ ಕೊಡಲಿಲ್ಲ. ಹೇಗಿದ್ದೀನಿ, ಡೈಲಿ ಜಿಮ್ ಮಾಡ್ತಿದ್ದೀನಿ ತಾನೆ, ಪ್ರತಿ ಹುಡುಗಿಗೆ ಇಷ್ಟವಾಗುವಂತಿದ್ದೀನಾ ಅಂತ ಮಾತುಗಳು ಶುರು ಮಾಡಿದ್ರೆ ವಿದಿಶಾ ಮಾತ್ರ ಭಯದಿಂದ, ಸರ್ ನೀವು ನನ್ನ ಬಿಟ್ಬಿಟ್ರೆ ಇಲ್ಲಿಂದ ಓಡಿ ಹೋಗ್ತೀನಿ, ನೀವು ನಿಧಾನವಾಗಿ ರೂಮ್ ಬನ್ನಿ ಅಂದ್ಲು. ಮತ್ತೊಮ್ಮೆ ಅವಳ ಆ ಸಣ್ಣ ನೋವಿನ ಜಾಗವನ್ನು ತೋರಿಸ್ತಾ ವಿಹಾನ್, ನನ್ನಿಂದ ದೂರ ಆಗಬೇಕೆಂಬ ಆಲೋಚನೆ ಎಂದಿಗೂ ಮಾಡಬೇಡ ವಿಧಿ, ಅದು ನಿನಗೆ ತುಂಬ ಡೇಂಜರ್, ಅರ್ಥ ಆಯ್ತಾ. ನಾನು ಏನು ಮಾಡಿದ್ರು ನೀನು ಸಹಿಸಬೇಕಷ್ಟೇ ಹೊರತು ಓಡಿ ಹೋಗ್ತೀನಿ, ನಿಮ್ಮಿಂದ ಹೋಗ್ತೀನಿ ಎಂಬ ಮಾತುಗಳು ಬಂದರೆ ನಿನ್ನನ್ನಷ್ಟೇ ಅಲ್ಲ, ನಿನಗೆ ಸಂಬಂಧಿಸಿದ ಯಾವುದು ಒಬ್ರೂ ಬಿಡಲ್ಲ. ನನ್ನೊಳಗಿನ ಮೃಗವನ್ನು ಹೊರಗೆ ತರಬೇಡ, ಏನೋ ಇತ್ತೀಚೆಗಷ್ಟೇ ಮನುಷ್ಯರಂತಿರ್ತಿದ್ದೀನಿ ಅಂತ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ. ಕೈ ಕೆಳಗೆ ನಿಂತಿರೋ ವಿದಿಶಾ ನಡುವನ್ನ 2 ಬೆರಗಳ ಮಧ್ಯೆ ರಕ್ತ ಹೆಪ್ಪುಗಟ್ಟುವಂತೆ ಗಟ್ಟಿಯಾಗಿ ಚಿವುಟುಬಿಟ್ಟ. ಈ ಬಾರಿ ಅಡವಿ ಮಾತ್ರ ಅಲ್ಲ, ವಿಹಾನ್ ಕಿವಿಗಳು ಕೂಡ ರೀಸೌಂಡ್ ಬಂದು ಕಿವಿಗಳ ಗುಯ್ ಅನ್ನುವಂತೆ ಕಿರ್ಚಿಬಿಟ್ಲು. ಆ ಏಟಿಗೆ ವಿಹಾನ್ ಕೆಳಗೆ ತಳ್ಳಿ ಕಿವಿಗಳನ್ನ ಗಟ್ಟಿಯಾಗಿ ಮುಚ್ಕೊಂಡು ಬಿಟ್ಟ. ಸ್ವಲ್ಪ ಹೊತ್ತಿಗೆ ಕಿವಿಗಳು ನಾರ್ಮಲ್ ಆದಮೇಲೆ ಕಣ್ ತೆರೆದ. ಟೀ ಶರ್ಟ್ ಮೇಲೆ ಕಪ್ಪಾಗಿ ಹೋಗಿರೋ ನಡುವನ್ನು ನೋಡ್ಕೊಳ್ತಿರೋ ವಿದಿಶಾ ಕಂಡ್ರೆ ವಿಹಾನ್ ಕೋಪದಿಂದ ಅವಳ ತೋಳನ್ನು ಹಿಡಿದು ಎಪ್ಸಿ, ನಿಜವಾಗಿ ನಿನ್ನ ರಾಕ್ಷಸಿ, ಏನಾ ಗಂಟ್ಲು, ಏನಾ ಕಿರ್ಚಾಟ, ನನ್ನ ಕಿವಿ ತಮಟೆ ಎಲ್ಲ ನಾಶ ಮಾಡಬೇಕಂತಲ್ವ ನೀನು ನನಗೆ ಈ ರೀತಿ ಮಾಡ್ತಾ ಇರೋದು. ನನಗೊತ್ತು ನಿನ್ನ ಬಗ್ಗೆ, ಅದಕ್ಕೆ ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ. ಅನಾವಶ್ಯಕವಾಗಿ ಪ್ರಾಣಿಗಳಿಲ್ಲ ಅಂತ ಹೇಳಿದೆ, ನಿನ್ನ ಪ್ರಾಣಿಗಳಿರೋ ಜಾಗದಲ್ಲಿ ಬಿಟ್ಟಿರಬೇಕಾಯ್ತು, ಚೆನ್ನಾಗಿರ್ತಿತ್ತು ಅಂತ ಅವಳ ಕೆನ್ನೆ ಗಟ್ಟಿಯಾಗಿ ಒತ್ತು ಕೆಂಪಾದ್ಮೇಲೆ ಬಿಟ್ಟು ವಿದಿಶಾ ಕೈಯನ್ನು ಹಿಡಿದು ಬರಬರನೆ ಎಳ್ಕೊಂಡು ಹೊರಟೋದ. ಈ ಬಾರಿ ಎತ್ಕೊಳ್ಳಿಲ್ಲ. ವಿದಿಶಾ ಹೆದರತ್ಲೆ ವಿಹಾನ್ ಜೊತೆ ಸೇರಿ ಕಾಟೇಜ್ ತಲುಪಿದ್ಲು. ಒಳಗಡೆ ಹೋಗ್ತಿದ್ದಂತೆ ವಿಹಾನ್ ಸ್ನಾನ ಮಾಡೋದು ಕೊಟ್ಟೋದ್ರೆ ವಿದಿಶಾ ಮಾತ್ರ ಭಯದಿಂದ, ಈ ಮಹಾರಾಯರು ನನ್ನ ಕೈಗಳನ್ನ ಅಷ್ಟೊಂದು ಎಳೆದ್ರು, ನನ್ನ ನಡುವನ್ನು ಇಷ್ಟು ಚಿವುಟಿದ, ನೋವು ಬರಬಾರ್ದು, ಕಿರಿಚಬಾರ್ದು, ಅಳಬಾರ್ದು, ಎಷ್ಟು ಸುಕುಮಾರವಾಗಿರ್ತಾರೆ ಹೆಣ್ಮಕ್ಳು. ಅದನ್ನು ತಿಳ್ಕೊಳ್ದೆ ಈ ಮಹಾರಾಯರ್ ರಫ್ ಬಿಹೇವಿಯರ್ ನನ್ನ ಹತ್ರ ತೋರಿಸ್ತಾ ನನ್ನನ್ನು ಕೂಡ ಕಲ್ಲಿನಂತೆ ಬದಲಾಯಿಸುವಂತಿದ್ದಾರೆ. ಇಷ್ಟರವರೆಗೆ ಚಿಕ್ಕಂದ ಅಮ್ಮ ಕೂಡ ನನ್ನ ಎಂದೂ ಸಣ್ಣ ಏಟು ಹೊಡೆದಿಲ್ಲ, ಆದರೆ ಇವರು ನನ್ನ ಜೀವನಕ್ಕೆ ಬಂದಾಗಿಂದ ನನ್ನ ಕೆನ್ನೆಗಳ ಪೂರಿ ಥರ ಉಬ್ಬೋದು, ನಡು ಕೆಂಪಾಗಿ ಹೋಗೋದು, ಇನ್ನೂ ಏನೇನು ನಡೀತಿದೆ, ಆದರೆ ಏನೂ ಮಾಡೋದಕ್ಕೆ ಆಗ್ತಿಲ್ಲ, ಎಲ್ಲ ನನ್ನ ಹಣೆ ಬರ, ಎಲ್ಲ ಉಲ್ಟಾಗಿ ಸಾಯ್ತಿದ್ದೀನಿ ಅಂತ ಗೊಣಕೊಳ್ತಾ ಬೆಡ್ ಮೇಲೆ ಕೂತ್ಲು. ಫ್ರೆಶ್ ಆಗಿ ಬಂದು ವಿಹಾನ್ ವಿದಿಶಾಗೆ ಫ್ರೆಶ್ ಆಗೋದಕ್ಕೆ ಬರೋದಕ್ಕೆ ಹೇಳಿ ಸಂಜೆ ಆಗಿಬಿಟ್ಟಿರೋದ್ರಿಂದ ಸ್ನ್ಯಾಕ್ಸ್ ಆರ್ಡರ್ ಮಾಡ್ದೆ. ವಿದಿಶಾ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಅವಳಿಗಾಗಿ ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ರಿಂದ ಇಬ್ಬರು ಸೇರಿ ತಿಂದ ನಂತರ ವಿದಿಶಾ ವಿಹಾನ್ ಏನು ಪನಿಷ್ಮೆಂಟ್ ಕೊಡ್ತಾನೋ ಅಂತ ನೋಡ್ತಿದ್ರೆ ವಿಹಾನ್ ಮಾತ್ರ ಲ್ಯಾಪ್ಟಾಪ್ ಓಪನ್ ಮಾಡಿ ಪೆಂಡಿಂಗ್ ವರ್ಕ್ ಮಾಡ್ಕೊಳ್ತಾ ಬ್ಯುಸಿ ಆಗಿಬಿಟ್ಟ. 10 ನಿಮಿಷ ವಿಹಾನ್ನನ್ನೇ ನೋಡಿದ ವಿದಿಶಾ ವಿಹಾನ್ ತನಗೆ ಯಾವುದೇ ಪನಿಷ್ಮೆಂಟ್ ಕೊಡಲ್ಲ ಅಂತ ಅರ್ಥ ಮಾಡ್ಕೊಂಡು ಅಮ್ಮಯ್ಯ ಅಂದ್ಕೊಂಡು ಗಬಗಬನೆ ಅಲ್ಲಿಂದ ಬಾಲ್ಕನಿಗೆ ಹೊಟ್ಟೋದ್ಲು. ರಾತ್ರಿವರೆಗೂ ವಿಹಾನ್ ವರ್ಕ್ನಲ್ಲೇ ಬ್ಯುಸಿ ಆಗಿಬಿಟ್ಟ. ವಿದಿಶಾ ಬಗ್ಗೆ ಪಕ್ಕಕ್ಕಿಟ್ಟು ಇನ್ನು ವಿದಿಶಾ ಸುತ್ತಲಿರೋ ಪ್ರಕೃತಿಯನ್ನು ನೋಡ್ತಾ ಎಂಜಾಯ್ ಮಾಡತ್ಲೆ ಬಾಲ್ಕನಿಯಲ್ಲೇ ಕುಳಿತುಬಿಟ್ಲು. ವಿಹಾನ್ ಎದುರುಗೋಗಿ ಮತ್ತೆ ಏಡ್ ತಿನ್ನೋದು ಯಾಕೆ ಅಂತ. ಇಷ್ಟಲ್ಲಿ ತನ್ನ ಅಮ್ಮ ನೆನಪಾಗಿದ್ದರಿಂದ ಅಮ್ಮ ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾರೋ ಏನೋ, ನಿಜಕ್ಕೂ ಸರಿಯಾಗಿ ತಿಂತಿದ್ದಾರೋ ಇಲ್ವೋ, ನನ್ನ ಬಗ್ಗೆ ಚಿಂತೆ ಮಾಡ್ತಾಳೋ ಏನೋ, ಫೋನ್ ಮಾಡೋಣ ಅಂದರೆ ಫೋನ್ ಕೂಡ ಇಲ್ಲ. ಒಂದು ವೇಳೆ ಮಾಡ್ತೀನಿ ಅಂತ ಕೇಳಿದ್ರೆ ವಿಹಾನ್ ಸರ್ ನನ್ನ ಗಂಟ್ಲು ಹಿಸ್ಕೊಂಡು ಹಾಕ್ತಾರೇನೋ, ಕನಿಷ್ಠ ಅಮ್ಮನ ಜೊತೆ ಮಾತಾಡೋ ಚಾನ್ಸ್ ಕೂಡ ಕೊಡಲ್ಲ. ನಿಜಕ್ಕೂ ಅಮ್ಮನ ಮೇಲೆ ತುಂಬ ಕೋಪದಲ್ಲಿದ್ದಾರೆ. ಅಮ್ಮ ಮಾತಾಡಿದ ಮಾತಿಗೆ ಏನು ಮಾಡಬೇಕು, ಅಮ್ಮನಿಗೆ ನಾನು ಸೇಫ್ ಆಗಿದ್ದೀನಿ ಅಂತ ಹೇಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಆಲೋಚಿಸ್ಲೆ ಹಾಗೆ ಕಣ್ಣು ಮುಚ್ಚಿ ನಿದ್ರಿಸ್ಬಿಟ್ಲು ದೇಹದಲ್ಲಾಗಿರೋ ಸುಸ್ತಿಗೆ. ವರ್ಕ್ ಮುಗಿಸಿ ವಿಹಾನ್ ಬಾಲ್ಕನಿಗೆ ಬರೋಷ್ಟು ವಿದಿಶಾ ಬಾಯಿ ಥರ ಸಣ್ಣ ಮಗುವಿನಂತೆ ನಿದ್ರಿಸ್ತಿರೋದು ಕಂಡು
ಒಂದು ಕ್ಷಣ ತುಟಿಗಳ ಮೇಲೆ ನಗು ಮೂಡ್ತು, ಆದರೆ ಮರುಕ್ಷಣ ಫೇಸ್ ಮೇಲೆ ಸೀರಿಯಸ್ನೆಸ್ ಬೇಡ ಅಂದರೂ ಬಂದ್ಬಿಡ್ತು. ತುಂಬ ಕೋಪದಿಂದ ವಿದಿಶಾ ಅಂತ ಅರಿಸ್ದ. ಆದರೂ ನಮ್ಮ ಮುದ್ದು ಮುಖ ಕನಸಿನ ಲೋಕದಲ್ಲಿ ವಿಹರಿಸ್ತಾ ವಿಹಾನನ್ನು ಕತ್ತಿನ ಚುಚ್ತಿರುವಂಥ ಕನಸು ಕಾಣ್ತಾ ಏನೇನೋ ಲೆಕ್ಕಿಸ್ಕೊಳ್ದೆ ಇರೋದ್ರಿಂದ ವಿಹಾನ್ ಹಲ್ಲು ಕಡಿತ ಇವಳಿಗೆ ಹೀಗಲ್ಲ ಅಂದ್ಕೊಂಡು ಒಳಗಡೆ ಹೋಗಿ ಬಕೆಟ್ ತುಂಬ ನೀರು ತಂದು ವಿದಿಶಾ ಮೇಲೆ ಸೋದ್ಬಿಟ್ಟ. ಆ ಸಡನ್ ನೀಟಿಗೆ ವಿದಿಶಾ ಮಳೆ ಮಳೆ ಅಂತ ಕಿರ್ಚ್ತಾ ನಿಲ್ಲತ್ಲೆ ವಿದಿಶಾ ಕಡೆ ನೋಡ್ತಾ ಕೈಲಿದ್ದ ಬಕೆಟನ್ನು ಗಟ್ಟಿಯಾಗಿ ಶಬ್ದ ಬರುವಂತೆ ಎಸ್ದ. ಆ ಎಸೆದ್ರ ಬಸಕ್ಕೆ ಬಕೆಟ್ ಮುರಿದು ಹೋಗಿದ್ರಿಂದ ಬಾಯಿ ಮೇಲೆ ಕೈ ಇಟ್ಟುಕೊಂಡು ವಿದಿಶಾ, ಈಗ ನಾನೇನು ಮಾಡಿದೆ ಅಂತ ಈ ಮಹಾರಾಯನಿಗೆ ಇಷ್ಟೊಂದು ಕೋಪ ಬಂದಿದೆ, ನಿದ್ರಿಸೋದು ಕೂಡ ದೊಡ್ಡ ಅಪರಾಧನ. ಈ ಮಹಾರಾಯನ ಹತ್ರ ಇದ್ದಾಗ ನೀನು ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೇದು ವಿದಿಶಾ. ನಿಜಕ್ಕೂ ಕೋಪ ಬಂದರೆ ಏನು ಮಾಡಿದ್ರೂ ತಪ್ಪೇ ಅಂತಾನೆ ಅಂತ ತನ್ನಲ್ಲಿ ತಾನು ಅಂದ್ಕೊಳ್ತಾ ಬಡಪಾಯಿ ಮುಖದಿಂದ ಏನಾಯ್ತು ಸರ್ ಅಂತ ಕೇಳಿದ್ಲು. ಗಂಡ ಕೆಲಸ ಮಾಡ್ತಿದ್ರೆ ಅವನಿಗೆ ಆಗ ಡಿನ್ನರ್ ಕುಕ್ ಮಾಡೋಣ, ಇಲ್ಲಾಂದರೆ ಅವನಿಗೆ ಡಿನ್ನರ್ ಆರ್ಡರ್ ಮಾಡೋಣ, ಅದು ಇಲ್ಲಾಂದರೆ ಫಸ್ಟ್ ನೈಟ್ ಆಗಿಲ್ಲ ಅದರಿಂದ ರೂಮನ್ನು ಸುಂದರವಾಗಿ ಡೆಕೋರೇಟ್ ಮಾಡೋಣ, ಗಂಡನನ್ನು ಸಂತೋಷಪಡಿಸೋಣ, ಅವನು ಹೀಗೆ ಮಾಡಿದ್ರೆ ಸಂತೋಷವಾಗಿರ್ತಾನೆ, ನಾನು ಹೇಗಿದ್ದರೆ ಹ್ಯಾಪಿ ಫೀಲ್ ಆಗ್ತಾನೆ ಅಂತ ಯೋಚಿಸೋದು ಬಿಟ್ಟು ಹೀಗೆ ಎಮ್ಮೆ ಥರ ಬಾಗಿಲು ತೊಗೊಂಡು ಮಲಗಿದೆಯಲ್ಲ ಅಂತ ಗರ್ಜಿಸಿದಂತ ಕೇಳ್ದ. ಆ ಗರ್ಜನೆ ಸ್ವಲ್ಪ ಆಕಾಶದಲ್ಲೂ ಬಂದಿಂದ ಗಾಬರಿ ಬಿದ್ದು ಆಕಾಶದ ಕಡೆ ನೋಡಿದೆ. ಸಡನ್ನಾಗಿ ಮೋಡಗಳು ಕವಿದ್ಕೊಂಡು ಮಳೆ ಬರೋ ಮುನ್ಸೂಚನೆ ಭೀಕರವಾಗಿ ಕಾಣಿಸ್ತಾ ಮಂಜುಗಳು ಉದುರುತ್ತಿತ್ತು. ಟಕ್ಕನೆ ಗುಡುಗು ಕೂಡ ಬಂತು. ಆ ಏಟಿಗೆ ವಿದಿಶಾ ಭಯದಿಂದ ವಿಹಾನ್ ಹತ್ರ ಓಟ್ ಹೋಗಿ ಸರ್ ಅಂದ್ಲು. ಅಡವಿ ಅಂದಮೇಲೆ ಮಳೆ ಬರಲ್ವಾ? ಮಳೆಗೆ ಈ ರೀತಿ ಗುಡುಗುಗಳು ಮಿಂಚು ಬರಲ್ವಾ? ಓವರ್ ಮಾಡಬೇಡ, ಇದೇನು ಮೊದಲ ಬಾರಿ ಎಂಬಂತೆ ಅಂತ ವಿಹಾನ್ ಕೋಪದಿಂದ ವಿದಿಶಾಳನ್ನು ದೂರ ಸರಿಸಿ, ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಹೇಳಿಲ್ಲ, ಎಮ್ಮೆ ಅಂತ ನಿರ್ಧರಿಸ್ತಿದ್ಯಲ್ಲ ಯಾಕಮ್ಮ ಅಂದರೆ ನನ್ನ ಕಂಡ್ರೆ ಭಯ ಕಡಿಮೆ ಆಗೋಯ್ತಾ? ಹೌದು ಬಿಡು, ಯಾಕೆ ಕಡಿಮೆ ಆಗಲ್ಲ, ಹನಿಮೂನ್ ಅಂತ ಕರ್ಕೊಂಬಂದೆ ಅಲ್ವಾ, ಅದಕ್ಕೆ ಅಲ್ವಾ ಇಷ್ಟೊಂದು ಕೊಬ್ಬು ನಿನಗೆ ಅಂತ ಕೋಪದಿಂದ ಅಂತಿದ್ರೆ, ಅದೇನಿಲ್ಲ ಸರ್, ಬೆಳಗಿನಿಂದ ಮಾಡಿದ ಅಡ್ವೆಂಚರ್ ಇಟ್ಟು ಕಣ್ಗಳು ಆಟೋಮೆಟಿಕ್ಕಾಗಿ ಮುಚ್ಚೋದ್ವು ಅಷ್ಟೇ ಹೊರತು ನಿದ್ರಿಸೋ ಉದ್ದೇಶ ನನಗಿರಲಿಲ್ಲ. ನಿಮ್ಗೆ ಗೊತ್ತು ತಾನೇ, ನೀವು ಪರ್ಮಿಷನ್ ಕೊಡ್ತಿದ್ರೆ ನಾನು ಯಾವ ಕೆಲಸನೂ ಮಾಡಲ್ಲ ಅಂತ, ಅದರಲ್ಲಿ ನಾನು ನಿದ್ರೆ ಕೂಡ ಇದೆ ಸರ್, ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಿ, ನಾನು ಹೇಳ್ತಿರೋದು ನಿಜ ಸರ್ ಅಂತ ನಂಬಿಕೆಯಿಂದ ಹೇಳ್ತಿದ್ರೆ ವಿಹಾನ್ ವಿದಿಶಾಳನ್ನು ಮೇಲಿಂದ ಕೆಳಗಿನವರೆಗೆ ಒಂದು ನೋಟ ನೋಡ್ದ. ಇಷ್ಟರಲ್ಲಿ ಸಡನ್ನಾಗಿ ಶುರುವಾಯ್ತು ಮಳೆ, ಅದು ಕೂಡ ದೊಡ್ಡ ದೊಡ್ಡ ಹನಿಗಳೊಂದಿಗೆ. ಬಾಲ್ಕನಿ ಒಳಗಡೆ ಗಾಳಿಯ ಮೂಲಕ ಫೋರ್ಸಾಗಿ ಹೊಡಿತಿದೆ ಹನಿ. ಆ ಫೋರ್ಸ್ ಏಟಿಗೆ ಚಿಗರೆಲಿ ಅಂತ ನಡುಗೆ ಹೋಗ್ತಿರೋ ವಿದಿಶಾ ಒಳಗಡೆ ಹೋಗೋಣ ಸರ್, ಮಳೆ ಸ್ಟಾರ್ಟ್ ಆಯಿತು ಅಂತ ಒಂದು ಹೆಜ್ಜೆ ಮುಂದೆ ಇಡೋಷ್ಟರಲ್ಲೇ ನನ್ನ ಕೈಯನ್ನು ಹಿಡಿದು ಹತ್ರ ಕೇಳ್ಕೊಂಡ ವಿಹಾನ್, ಇಲ್ಲ ನೀನು ಈಗ ಇಲ್ಲೇ ನಿಲ್ಲಬೇಕು, ಮಳೆಯನ್ನು ನೆನೆಬೇಕು, ಆ್ಯಂಡ್ ಒನ್ ಮೋರ್ ಥಿಂಗ್, ಆಫ್ಟರ್ ಡಿನ್ನರ್ ನೀನು ವೆಯ್ಟ್ ಮಾಡಬೇಕು, ಸುಂದರವಾಗಿ ವೈಟ್ ಸ್ಯಾರಿಯಲ್ಲಿ ರೆಡಿಯಾಗಿ ಮಳೆಯನ್ನು ನೆನೀತಾ ನನಗಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಸೀರಿಯಸ್ ಆಗಂದ. ಆ ಮಾತಿಗೆ ವಿದಿಶಾ ಕಣ್ ತೇಲ್ಸಿ, ಯಾಕೆ ಸರ್ ಮಳೆ ನೆನೆಯೋದು ಡ್ಯಾನ್ಸ್ ಮಾಡೋದು? ಬೇಡ ಸರ್, ನನಗೆ ನಿಜಕ್ಕೂ ಮಳೆ ಅಂದರೆ ತುಂಬ ಭಯ, ಆ ಮಿಂಚು ಗುಡುಗು ಇಲ್ಲಿ ತುಂಬ ಹೆಚ್ಚಾಗ್ಬಿಡುತ್ತೆ, ಸೌಂಡ್ ಕೂಡ ತುಂಬ ಜಾಸ್ತಿ ಸರ್, ತುಂಬ ಭಯ ಆಗ್ತಿದೆ ಸರ್, ಪ್ಲೀಸ್ ಈ ಒಂದು ಬಾರಿ ನನ್ನ ಬಿಟ್ಟು ಸ್ವಲ್ಪ ಪರ್ಮಿಷನ್ ಕೊಟ್ಟರೆ ಒಳಗಡೆ ಹೊರಟೋಗ್ತೀನಿ ಅಂತ ಕ್ಯೂಟಾಗಿ ಮುಖ ಇಟ್ಟು ಬೇಡ್ಕೊಂಡ್ಳು. ಆದರೆ ಅಲ್ಲಿದ್ದ ನಮ್ಮ ಮಾನ್ಸ್ಟರ್ ಅಲ್ವಾ, ವಿದಿಶಾ ಎಕ್ಸ್ಪ್ರೆಷನ್ಸ್ ಕರ್ಗೋದಿರಲಿ, ಕನಿಷ್ಠ ಅವಳ ಮಾತನ್ನೂ ಲೆಕ್ಕಿಸ್ದೆ. ನಾನು ಹೇಳಿದ್ದೆ ಫೈನಲ್ ಅಂತ ವಿದಿಶಾ ಕೈಯನ್ನು ಹಿಡಿದು ಎಳಕ್ಕೊಂಡು ಹೋಗಿ ಬಾತ್ರೂಮ್ನಲ್ಲಿ ಬಿಟ್ಟು, ಚೆನ್ನಾಗಿ ರೆಡಿಯಾಗಿ ವೈಟ್ ಸೀರೆ ಉಟ್ಕೊಂಡು ರೆಡಿಯಾಗಿರೋ, ನಾನು ಈಗಲೇ ಬರ್ತೀನಿ, ನಾನು ಬರೋಷ್ಟರಲ್ಲಿ ನೀನು ರೆಡಿ ಆಗಿರ್ಬೇಕು, ನೆನಪಿರಲಿ ಸೀರಿಯಸ್ ಆಗಿಳು ಹೊರಗಡೆ ಬಂದ. ವಿದಿಶಾ ಮೂತಿ ಮುರಿದುಕೊಳ್ತಾ ಅಡ್ಡಾದಿಟ್ಟಿ ಕೆಲಸಗಳೆಲ್ಲ ಮಾಡಿಸಿದ್ದಾನೆ ಕತ್ತೆ ಅಂತ ವಿಹಾನ್ ನನ್ನ ಬಾಯಿಗೆ ಬಂದಂತೆ ಬೈದ್ಕೊಳತ್ಲೆ ಅನಿವಾರ್ಯವಾಗಿ ರೆಡಿಯಾಗಿ ವಿಹಾನ್ ಹೇಳ್ದಂಥ ವೈಟ್ ಸೀರೆನ ಉಟ್ಕೊಂಡು ರೆಡಿಯಾದ್ಲು. ಯಾಕಂದರೆ ಆ ಒಂದೇ ಒಂದು ಸೀರೆಯನ್ನು ವಿಹಾನ್ ತಂದಿದ್ದ, ಅದು ಕೂಡ ಪರ್ಟಿಕ್ಯುಲರಾಗಿ ಬೇಕಂತಾನೆ ಹನಿಮೂನ್ ಕಪಲ್ಗಾಗಿ ಸುಂದರವಾದ ಡಿಸೈನ್ ಇರೋ ಸೀರೆಯನ್ನು ತಂದಿದ್ದ. ವಿದಿಶಾಳ ಅಂದವೆಲ್ಲ ತನಗೆ ಕಾಣಿಸ್ಬೇಕಂತ ಆ ಸೀರೆ ಉಟ್ಕೊಂಡು ಕನ್ನಡಿಯಲ್ಲಿ ನೋಡ್ಕೊಂಡು, ವಿದಿಶಾ ಇದೇನಿದು ಇಷ್ಟೊಂದು ಜಾರು ಹೋಗ್ತಿದೆ, ಇನ್ನು ಹೀಗಾದರೆ ಈ ಸೀರೆ ಉಟ್ಕೊಂಡು ನಿಲ್ಲೋದಕ್ಕೆ ಸಾಧ್ಯನಾ? ಇದೆಲ್ಲ ಆದರೆ ಆಶ್ಚರ್ಯ, ಇಷ್ಟು ಪರ್ಫೆಕ್ಟಾಗಿ ನನ್ನ ಸೈಜ್ಗೆ ಹೇಗೆ ಗೊತ್ತಾಯಿತು ಸರ್ಗೆ? ಬ್ಲೌಸ್ ಸ್ವಲ್ಪ ಕೂಡ ಪಾಯಿಂಟ್ ಸೈಜ್ ಕೂಡ ಫಿಟ್ ಆಗದೇ ಇಲ್ಲ, ಇಷ್ಟು ಪರ್ಫೆಕ್ಟಾಗಿ ಹೇಗೆ ಕೊಟ್ಟರೋ ಏನೋ ಅಂತ ತುಟಿ ಕಚ್ಚಿ ಈ ಮಾತಿಗೆ ಆ ಮಾತು ಹೇಳಬೇಕು. ವಿಧಿ ನೀನು ಅಂದವೇ ಅಂದ, ಅದಕ್ಕೆ ವಿಹಾನ್ ಸರ್ ನಾಯಿ ಮರಿಯಂತೆ ನೀನು ಹಿಂದೆ ಬಿದ್ದಿದ್ದಾರೆ, ಅದಕ್ಕೆ ಕೋಪ ಎಂಬ ಮುಸುಕು ಹಾಕಿದ್ದಾರೆ ಅಷ್ಟೇ. ಆದರೂ ವಿಹಾನ್ ಸರ್ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ, ಅವ್ರ ಕಣ್ಣುಗಳಲ್ಲಿಗೆ ನಿನಗೆ ನಿನ್ನ ಮೇಲಿರೋ ಇಷ್ಟ ಕಾಣಿಸ್ತಲೇ ಇದೆ ಅವ್ರಿಗೆ. ಇನ್ಯಾಕೆ ವಿಧಿ ಯೋಚಿಸೋದು? ಈ ದಿನದೊಂದಿಗೆ ಸಂಪೂರ್ಣವಾಗಿ ಫ್ಲ್ಯಾಟ್ ಮಾಡಿ ನಾಯಿ ಮರಿಯಲ್ಲ, ಸೆರಗಿನಲ್ಲಿ ಕಟ್ ಹಾಕಿ ನಾನು ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಬರುವಂತೆ ಮಾಡ್ಕೊ, ನೀನು ಹೇಳಿದ ಮಾತು ಕೇಳುವಂತೆ ಮಾಡ್ಕೊ, ತನ್ನನ್ನು ತಾನು ಮೋಟಿವೇಟ್ ಮಾಡ್ಕೊಳ್ತಿದ್ಲು. ಕತೆ ಮುಂದುವರಿಯುತ್ತೆ.